ನಮಸ್ಕಾರ ವೀಕ್ಷಕರೇ, ಮಾಧ್ಯಮ ಒನ್ ಚಾನೆಲ್ಗೆ ಸ್ವಾಗತ. ತಾಜಾ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟಾಲಿವುಡ್ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಚಿತ್ರರಂಗದಲ್ಲಿ ಅಲೆಗಳನ್ನು ಎಬ್ಬಿಸುತ್ತಿದ್ದಾರೆ ಮತ್ತು ಅವರ ಇತ್ತೀಚಿನ ಸಾಹಸವು ಅವರನ್ನು ಲಂಡನ್ಗೆ ಕರೆದೊಯ್ದಿದೆ. ಗೇಮ್ ಚೇಂಜರ್ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದ ನಂತರ ಮುಂಬೈನಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆಯಲ್ಲಿ ಅದ್ದೂರಿಯಾಗಿ ಭಾಗವಹಿಸಿದ ನಂತರ ಚರಣ್ ತಮ್ಮ ಪತ್ನಿ ಉಪಾಸನಾ ಮತ್ತು ಮಗಳು ಕ್ಲಿನ್ ಕಾರಾ ಅವರೊಂದಿಗೆ ಯುಕೆಗೆ ಹಾರಿದರು. ಇವರು ಸುಮಾರು 2 ವಾರಗಳ ಕಾಲ ಲಂಡನ್ನಲ್ಲಿ ಉಳಿಯುವ ನಿರೀಕ್ಷೆಯಿದೆ. ರಾಮ್ ಚರಣ್ ಲಂಡನ್ಗೆ ಭೇಟಿ ನೀಡಿರುವುದು ಕೇವಲ ರಜೆಗಾಗಿ ಅಲ್ಲ ಎಂಬುದು ಚಿತ್ರರಂಗದ ಇತ್ತೀಚಿನ ಸುದ್ದಿ. ಚರಣ್ ತನ್ನ ಮೇಣದ ಪ್ರತಿಮೆಗೆ ಅಳತೆಗಳನ್ನು ಒದಗಿಸಲು ಪ್ರತಿಷ್ಠಿತ ಮೇಡಮ್ ಟುಸಾಡ್ಸ್ ವ್ಯಾಕ್ಸ್ ಮ್ಯೂಸಿಯಂಗೆ ಭೇಟಿ ನೀಡಲಿದ್ದಾರೆ ಎಂದು ವರದಿಗಳು ಸೂಚಿಸುತ್ತವೆ. ಈ ಗೌರವವು RRRನ ಬೃಹತ್ ಯಶಸ್ಸಿನ ನಂತರ ಚರಣ್ ಅವರ ಬೆಳೆಯುತ್ತಿರುವ ಜಾಗತಿಕ ಮನ್ನಣೆಗೆ ಸಾಕ್ಷಿಯಾಗಿದೆ. ಆದಾಗ್ಯೂ ರಾಮ್ ಚರಣ್ ಅವರ ಮೇಣದ ಪ್ರತಿಮೆಯ ಸುತ್ತಲಿನ ಊಹಾಪೋಹಗಳು ಇನ್ನೂ ಮುಂದುವರೆದಿದೆ. ಈಗಾಗಲೇ ಈ ವಿಶೇಷ ಗೌರವವನ್ನು ಪಡೆದಿರುವ ಪ್ರಭಾಸ್, ಮಹೇಶ್ ಬಾಬು ಮತ್ತು ಅಲ್ಲು ಅರ್ಜುನ್ ಅವರಂತಹ ಇತರ ಟಾಲಿವುಡ್ ತಾರೆಯರ ಸಾಲಿಗೆ ಚರಣ್ ಸೇರುತ್ತಾರೆಯೇ ಎಂಬ ದೃಢೀಕರಣಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನಿಂದ ಹಿಂದಿರುಗಿದ ನಂತರ ಚರಣ್ ತನ್ನ ಮುಂದಿನ ಪ್ರಾಜೆಕ್ಟ್ಗೆ ತಯಾರಿಯನ್ನು ಪ್ರಾರಂಭಿಸುತ್ತಾರೆ. ಇದನ್ನು ಬುಚ್ಚಿ ಬಾಬು ಸಾನಾ ನಿರ್ದೇಶಿಸಲಿದ್ದಾರೆ. ದಸರಾ ನಂತರ ನಿರ್ಮಾಣ ಪ್ರಾರಂಭವಾಗುವ ನಿರೀಕ್ಷೆಯಿರುವ ಈ ಚಿತ್ರದಲ್ಲಿ ಬಾಲಿವುಡ್ ನಟಿ ಜಾನ್ವಿ ಕಪೂರ್ ನಟಿಸುತ್ತಿದ್ದಾರೆ ಮತ್ತು AR ರೆಹಮಾನ್ ಅವರ ಸಂಗೀತ ಒಳಗೊಂಡಿರುತ್ತದೆ. ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.